MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH. ಕೋಟೆನಾಡು ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ನಾಡಿನ ಜನರ ಗಮನ ಸೆಳೆದಿದೆ. ಶೋಭಾಯಾತ್ರೆಯಲ್ಲಿ ಲಕ್ಷೋಪಲಕ್ಷ ಯುವಕರು ಪಾಲ್ಗೊಂಡು ಸ್ಟೆಪ್ಸ್ ಹಾಕ್ತಿದ್ದಾರೆ. ಡಿಜೆ ಬದಲು ಸೌಂಡ್ ಸಿಸ್ಟಮ್ ಬಳಸಲು ಜಿಲ್ಲಾಡಳಿತ ಪರ್ಮಿಷನ್ ಕೊಟ್ಟಿದ್ದು ಅದ್ದೂರಿ ಮೆರವಣಿಗೆ ಸಾಗಿದೆ. ಕಣ್ಹಾಯಿಸಿದಷ್ಟು ಜನಸ್ತೋಮ, ಎಲ್ಲೆಲ್ಲೂ ಕೇಸರಿ ಧ್ವಜ, ಜೊತೆ ಅಬ್ಬರದ ಮ್ಯೂಸಿಕ್. ಇದೇ ಸದ್ದಿಗೆ ಯುವಕರು ಹುಚ್ಚೆದ್ದು ಕುಣಿತಿದ್ರು. ಚಿತ್ರದುರ್ಗದಲ್ಲಿ ಅದ್ದೂರಿ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ. ಜನಸಾಗರದ ನಡುವೆ ಗಣೇಶ ವಿಸರ್ಜನೆ ಮೆರವಣಿಗೆ. ಚಿತ್ರದುರ್ಗ ನಗರ ಇವತ್ತು ಕೇಸರಿಮಯವಾಗಿತ್ತು. ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ನೇತೃತ್ವದಲ್ಲಿ ನಡೆಯುತ್ತಿರುವ 18ನೇ ವರ್ಷದ ಗಣೇಶೋತ್ಸವಕ್ಕೆ ವಿವಿಧ ಮಠಾಧೀಶರು, ಸಾಧು ಸಂತರು ಶೋಭಾಯಾತ್ರೆಗೆ ಚಾಲನೆ ನೀಡಿದ್ರು. ಡಿಜೆ ವಾಹನದ ಟ್ಯಾಂಕ್ಗೆ ಪೊಲೀಸರು ನೀರೆರೆದು ಮರಳಿ ಕಳಿಸುವುದಕ್ಕೆ ಯತ್ನಿಸಿದ್ದು ಕೂಡ ಕೆರಳಿಸಿತ್ತು. ಕೊನೆಗೂ 4 ಡಿಜೆ ಮಾದರಿ ಸೌಂಡ್ ಸಿಸ್ಟಂಗೆ ಅವಕಾಶ ನೀಡಲಾಯಿತು. ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಮದ್ದೂರು ಗಲಾಟೆಯಾಗಿತ್ತು. ಇನ್ನು ಹಾಸನದಲ್ಲಿ ನಿನ್ನೆ ದುರಂತವೇ ನಡೆದು ಹೋಗಿದೆ. ಹೀಗಾಗಿ ಚಿತ್ರದುರ್ಗದಲ್ಲಿ ಡಿಸಿ ಟಿ ವೆಂಕಟೇಶ್ ಹಾಗೂ ಎಸ್ಪಿ ರಂಜಿತ್ ತೀವ್ರ ಕಟ್ಟೆಚ್ಚರ ವಹಿಸಿದ್ದಾರೆ. 9 ಎಎಸ್ಪಿ, 28 ಡಿಎಸ್ಪಿ, 78 ಪಿಐ ಸೇರಿ ಭದ್ರತೆಗೆ ಬರೋಬ್ಬರಿ 3000 ಪೊಲೀಸರನ್ನ ನಿಯೋಜಿಸಲಾಗಿದೆ. ಐಜಿಪಿ ರವಿಕಾಂತೇಗೌಡ ಭದ್ರತೆ ಪರಿಶೀಲಿಸಿದ್ರು. ಜೈನಧಾಮದಿಂದ ಮಧ್ಯಾಹ್ನ 1:30ಕ್ಕೆ ಮಹಾಗಣಪತಿ ಶೋಭಾಯಾತ್ರೆ ಆರಂಭವಾಗಿದೆ. ಮ್ಯೂಸಿಕ್ಗೆ ಲಕ್ಷಾಂತರ ಭಕ್ತರು ಭರ್ಜರಿ ಹೆಜ್ಜೆ ಹಾಕ್ತಿದ್ದಾರೆ. ನಾವು ಬೇರೆ ನಮ್ಮ ನೆಂಟರುಗಳನ್ನೆಲ್ಲ ಬೇರೆ ಊರಿಂದ ಕರೆಸೋದಕ್ಕೆ ಇದು ಒಂದು ಕಾರಣ ಆಗಿದೆ. ನಮ್ಮನೆ ಕೂಡ ಬೇರೆ ಬೇರೆ ಊರಿಂದ ಎಲ್ಲ ಬಂದಿದ್ದಾರೆ ನಮ್ಮ ನೆಂಟರು. ತುಂಬ ಸಂತೋಷ ಇದೆ. ನಾವು ಲೋಕಲೈಟ್ಸ್ ಆಗಿರೋದ್ರಿಂದ ಹೆಮ್ಮೆ ಆಗಿ ಬೇರೆಯವ್ರನ್ನ ಕರಿತೀವಿ. ಆಮೇಲೆ ಗಣಪತಿ ಬಂದಾಗಿಂದ ಹೋಗೋವರೆಗೂ ನಮಗೂ ಒಂಥರ ಜಾತ್ರೆ ಥರ. ಹೀಗೆ ಲಕ್ಷಾಂತರ ಜನರ ನಡುವೆ ಚಿತ್ರದುರ್ಗದ ಗಣಪತಿ ಶೋಭಾಯಾತ್ರೆ ಮುಂದುವರೆದಿದೆ. ಬಸವರಾಜ್ ಮುದನೂರ್, TV9 ಚಿತ್ರದುರ್ಗ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.